ಅದ್ದೂರಿಯಾಗಿ ನಡೆದ ಶ್ರೀ ಮಹಾಕಾಳಿ ದೇವಾಲಯದ 15ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಚತುರ್ಥ ಕಲ್ಯಾಣೋತ್ಸವ ಭಕ್ತಿಭಾವ ಮೆರೆದ ಸಹಸ್ರಾರು ಭಕ್ತರು. ಅವಳಿ ಜಿಲ್ಲೆಗಳ ಕೆರೆಗಳಿಗೆ ಪೂರೈಕೆಯಾಗುತ್ತಿರುವ ಕೆಸಿ ಮತ್ತು ಎಚ್ಎನ್ ವ್ಯಾಲಿ ನೀರು, ಕೊಳಚೆ ನೀರನ್ನು ಸಂಸ್ಕರಿಸುವ ತಂತ್ರಜ್ಞಾನ ಇಲ್ಲ, ರೈತರಿಗೆ ಮಂಕುಬೂದಿ ಎರಚುತ್ತಿರುವ ರಾಜ್ಯ ಸರ್ಕಾರ, ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಟೀಕೆ. ಗಂಡನ ಕುಡಿತದ ಚಟಕ್ಕೆ ರೋಸಿ ಹೋಗಿ 20 ವರ್ಷಗಳ ಪ್ರೀತಿ ಮರೆತ ಹೆಂಡತಿ, ಮನನೊಂದ ಗಂಡ ಸಾವಿಗೆ ಶರಣು. ಸರ್ಕಾರಿ ಕಚೇರಿಗಳಲ್ಲಿ ಟೀಮ್ ವರ್ಕ್ ಮಾಡಿ ಗುರಿ ಸಾಧಿಸಿ, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ತಾಕೀತು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಶ್ರೀ ಮಹಾಕಾಳಿ ದೇವಾಲಯದ 15ನೇ ವಾರ್ಷಿಕೋತ್ಸವ ಹಾಗೂ ಚತುರ್ಥ ಕಲ್ಯಾಣೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸಹಸ್ರಾರು ಭಕ್ತರು ದೈವಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಕ್ತಿಭಾವ ಮೆರೆದರು. ಚಿಕ್ಕಬಳ್ಳಾಪುರ ನಗರದ ಮಹಾಕಾಳಿ ರಸ್ತೆಯಲ್ಲಿ ಇರುವ ಶ್ರೀ ಮಹಾಕಾಳಿ ಅಮ್ಮನವರ ದೇವಾಲಯದ ವಾರ್ಷಿಕೋತ್ಸವದ ಪ್ರಯುಕ್ತ ಚತುರ್ಥ ಕಲ್ಯಾಣ ಮಹೋತ್ಸವ ಶ್ರೀ ಮಹಾಕಾಳಿ ಸೇವಾ ಸಮಿತಿ ಹಾಗೂ ಶ್ರೀ ಮಹಾಕಾಳಿ ಮಾತೃ ಮಂಡಳಿ ವತಿಯಿಂದ ಅದ್ದೂರಿಯಾಗಿ ನೆರವೇರಿತು. ಇನ್ನು ಲೋಕ ಕಲ್ಯಾಣಾರ್ಥವಾಗಿ ಕಳೆದ ಸೋಮವಾರದಂದು ಪತ್ಯಂಗಿರ ಹೋಮದೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಯಿತು. ಶ್ರೀವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ, ಶ್ರೀ ಮಹಾಲಕ್ಷ್ಮಿ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ, ಶ್ರೀ ಭೂನೀಲ ಸಮೇತ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವಗಳು ಯಶಸ್ವಿಯಾಗಿ ನೆರವೇರಿತು. ಮಹಾಕಾಳಿ ಪ್ರಸನ್ನ ಆಷಾಢ ಮಾಸದ ಪ್ರಯುಕ್ತ ಶ್ರೀ ಚಿಕ್ಕಬಳ್ಳಾಪುರದ ಮಹಾಕಾಳಿ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಆಚರಿಸತಕ್ಕಂಥ 5 ದಿವಸದ ಕಾರ್ಯಕ್ರಮಗಳು ಏನೇನಿತ್ತು. ಮಹಾಕಾಳಿ ದೇವಾಲಯ ಪಂಚದಶ ವಾರ್ಷಿಕೋತ್ಸವ ಅಂದರೆ 15ನೇ ವಾರ್ಷಿಕೋತ್ಸವದ ಅಂಗವಾಗಿ ಮೊದಲನೇ ದಿನ ಪತ್ಯಂಗಿರ ಹೋಮ, 2ನೇ ದಿನ ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ, 3ನೇ ದಿನ ಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ, 4ನೇ ದಿನ ಭೂನೀಳ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಹಾಗೂ ಕಡೆಯ ದಿನವಾದ ಇಂದು ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ನಡೆದಿದ್ದು ಸಂಪನ್ನವಾಗಿದ್ದು ಚಿಕ್ಕಬಳ್ಳಾಪುರದ ಎಲ್ಲ ಜನತೆಗೆ ಆ ಮಹಾಕಾಳಿ ತಾಯಿ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ 4 ದೇವರುಗಳ ಒಂದು ಭಗವಂತನ ಕೃಪಾ ಕಟಾಕ್ಷ ಹಾಗೂ ಎಲ್ಲವೂ ಸಹ ಈ ಒಂದು ಚಿಕ್ಕಬಳ್ಳಾಪುರ ಜನಗೆ ಲಭಿಸಬೇಕು ಅಂಥೇಳಿ ಲೋಕ ಕಲ್ಯಾಣಾರ್ಥವಾಗಿ ಆಯೋಜಿಸಲಾಗಿರತಕ್ಕಂಥ ಈ ಕಾರ್ಯಕ್ರಮ ಎಲ್ಲವೂ ಸಂಪನ್ನವಾಗಿದ್ದು ಭಕ್ತರು ಭಗವಂತರ ದರ್ಶನವನ್ನು ಮಾಡಿ ಎಲ್ಲರೂ ಸಂಪನ್ನವಾಗಿದ್ದಾರೆ. ಹಾಗಾಗಿ ಇದೇ ರೀತಿ
ಪ್ರತಿ ವರ್ಷವೂ ಸಹ ಚಿಕ್ಕಬಳ್ಳಾಪುರದ ಜನತೆ ಹಾಗೂ ಭಕ್ತಾದಿಗಳು ಈ ದೇವಾಲಯದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ರೀತಿಯಾಗಿ ಈ ಒಂದು ಅಮ್ಮನ ಒಂದು ತಾಯಿಯ ಒಂದು ದೇವಾಲಯ ಸನ್ನಿಧಿಯಲ್ಲಿ ಈ ಜನದ ಮತ್ತು ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ನಾವು ಅರ್ಚಕ ಸ್ವಾಮಿಯವರು ಹಾಗೂ ಬಂದಿರತಕ್ಕಂಥ ಎಲ್ಲ ಪುರೋಹಿತರು ಸಹ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮಹಾಕಾಳಿ ದೇಗುಲದ ಪ್ರಾಂಗಣವನ್ನ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ತಾಯಿ ಜಗನ್ಮಾತೆ ಶ್ರೀ ಮಹಾಕಾಳಿ ಅಮ್ಮನವರಿಗೆ ದಿನಕ್ಕೊಂದು ಅಲಂಕಾರವನ್ನ ಮಾಡಲಾಗಿತ್ತು. ವಿವಿಧ ಅಲಂಕಾರದಲ್ಲಿ ಮಹಾಕಾಳಿ ಅಮ್ಮನವರು ಧರೆಗೆ ಬಂದಿಳಿದ ಜಗನ್ಮಾತೆಯಂತೆ ದರ್ಶನ ಕೊಟ್ಟರು. ಅಲ್ಲದೆ ಸಾವಿರಾರು ಭಕ್ತರು ವಿವಿಧ ಅವತಾರಗಳಲ್ಲಿ ದೇವಿಯನ್ನ ಕಣ್ತುಂಬಿಕೊಂಡು ಪುನೀತರಾದರು. ದೇವಸ್ಥಾನ ಮಹಾಕಾಳಿ ರಸ್ತೆ ಚಿಕ್ಕಬಳ್ಳಾಪುರ ಇವರ ಆಶ್ರಯದಲ್ಲಿ ಮಹಾಕಾಳಿ ದೇವಸ್ಥಾನದ 15ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಚತುರ್ಥ ಕಲ್ಯಾಣೋತ್ಸವ ಪ್ರತ್ಯಂಗಿರ ಹೋಮ ಆಷಾಢ ಮಾಸದ ಪ್ರಯುಕ್ತ ಇಟ್ಕೊಂಡಿದ್ದೇವೆ. ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮೊದಲಿಗೆ ಸೋಮವಾರದ ದಿನ ಶ್ರೀ ಪ್ರತ್ಯಂಗಿರ ಹೋಮ, ಮಂಗಳವಾರದ ದಿನ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕಲ್ಯಾಣೋತ್ಸವ, ಬುಧವಾರದ ದಿನ ಶ್ರೀ ಸತ್ಯನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ, ಗುರುವಾರದ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ, ಶುಕ್ರವಾರದ ದಿನ ಶ್ರೀ ಲಕ್ಷ್ಮೀ ನಾರಸಿಂಹಸ್ವಾಮಿ ಕಲ್ಯಾಣೋತ್ಸವ. ಈ ಎಲ್ಲ ಕಾರ್ಯಕ್ರಮಗಳನ್ನು ಮಹಾಕಾಳಿ ದೇವಸ್ಥಾನದ ಆವರಣದಲ್ಲೇ ಹಮ್ಮಿಕೊಂಡಿದ್ದೇವೆ. ಎಲ್ಲ ಕಾರ್ಯಕ್ರಮಗಳು ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ನಮ್ಮ ರೈತರು, ನಮ್ಮ ಸೈನಿಕರ ಒಂದು ಅಭ್ಯುದಯಕ್ಕಾಗಿ ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಈ ಚಿಕ್ಕಬಳ್ಳಾಪುರ ಜಿಲ್ಲೆ, ಕರ್ನಾಟಕ ರಾಜ್ಯ ಯಾವಾಗಲೂ ಸದಾ ಸುಭಿಕ್ಷವಾಗಿರಲಿ ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇನ್ನು ಕಲ್ಯಾಣೋತ್ಸವದಲ್ಲಿ ಚಿಕ್ಕಬಳ್ಳಾಪುರ ನಗರ ತಾಲೂಕು ಮಾತ್ರವಲ್ಲದೆ ದೂರದ ಪ್ರದೇಶಗಳಿಂದಲೂ ಸಹ ದೈವಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಧನ್ಯತೆ ಮೆರೆದಿದ್ದಾರೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕೆರೆಗಳಿಗೆ ಸರಬರಾಜು ಮಾಡುತ್ತಿರುವ ಕೆಸಿ ವ್ಯಾಲಿ ಮತ್ತು ಎಚ್ಎನ್ ವ್ಯಾಲಿ ನೀರು ಕಲುಷಿತವಾಗಿದೆ. ಕೊಳಚೆ ನೀರನ್ನು ಸಂಸ್ಕರಿಸಿ ಶುದ್ಧ ಕುಡಿಯುವ ನೀರಾಗಿಸುವ ತಂತ್ರಜ್ಞಾನ ಎಲ್ಲೂ ಇಲ್ಲ. ಆದರೂ ನಮ್ಮ ರಾಜ್ಯ ಸರ್ಕಾರ ಅದೇ ನೀರನ್ನು ಕೆರೆಗಳಿಗೆ ಸರಬರಾಜು ಮಾಡುವ ಮೂಲಕ ರೈತರಿಗೆ ಮಂಕುಬೂದಿ ಎರಚುತ್ತಿದೆ ಎಂದು ಯುವ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಟೀಕಿಸಿದರು. ಚಿಂತಾಮಣಿ ತಾಲೂಕಿನ ಕಡಪ ಹೈವೇ ರಸ್ತೆಯಲ್ಲಿ ಇರುವ ಜೆಕೆ ಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕರ್ತರ ಬೃಹತ್ ಸಮಾವೇಶ ಹಾಗೂ ಡಿಜಿಟಲ್ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮಕ್ಕೆ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಚಾಲನೆ ನೀಡಿದ್ದಾರೆ. ನಂತರ ಮಾತನಾಡಿದ ಅವರು, ಕೊಳಚೆ ನೀರನ್ನ ಬಳಸಿ ಬೆಳೆದ ಅವಿಭಜಿತ ಕೋಲಾರ ಜಿಲ್ಲೆಯ ಹಣ್ಣು ಮತ್ತು ತರಕಾರಿಗಳನ್ನು ಬೆಂಗಳೂರಿಗರು ಖರೀದಿ ಮಾಡುತ್ತಿಲ್ಲ. ಇವು ತಿರಸ್ಕೃತವಾಗುತ್ತಿರುವುದರಿಂದಲೇ ಈ ಭಾಗದ ರೈತರು ನಷ್ಟಕ್ಕೆ ಒಳಗಾಗುತ್ತಿದ್ದಾರೆ ಎಂದು ನುಡಿದಿದ್ದಾರೆ. ಇಂತಹ ದುಸ್ಥಿತಿಯನ್ನ ಹೋಗಲಾಡಿಸಲು ಜೆಡಿಎಸ್ ಗಂಭೀರ ಚಿಂತನೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಶಾಶ್ವತವಾದ ನೀರಾವರಿ ಸೌಲಭ್ಯವನ್ನ ಒದಗಿಸಿಕೊಡಲಿದೆ. ಜೆಡಿಎಸ್ ಕೇವಲ ವೇದಿಕೆ ಭರವಸೆ ನೀಡದೆ ನೀಡಿದ ಹೇಳಿಕೆಗಳನ್ನ ಗಂಭೀರವಾಗಿ ಪರಿಗಣಿಸಿ ಪರಿಹಾರವನ್ನ ಒದಗಿಸಿಕೊಡುತ್ತದೆ ಎಂಬುದಕ್ಕೆ ಕುಮಾರಣ್ಣ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿದೆ ಸಾಕ್ಷಿ ಎಂದರು. ದೇಶಕ್ಕೆ ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವ ಬೇಕು, ರಾಜ್ಯಕ್ಕೆ ಕುಮಾರಣ್ಣ ಅವರ ನಾಯಕತ್ವ ಬೇಕು, ಚಿಂತಾಮಣಿಗೆ ಜೆ.ಕೆ. ಕೃಷ್ಣ ಗ್ರಾಮಗಳಲ್ಲಿ ನಿಮ್ಮ ಹೋರಾಟದ ಅವಶ್ಯಕತೆ ಇದೆಯಣ್ಣ. ನಿಖಿಲ್ ಕುಮಾರಸ್ವಾಮಿ ಬಂದ ವೇದಿಕೆ ಮೇಲೆ ಕೂಡ ಪಕ್ಷದ ಅಭ್ಯರ್ಥಿಗಳ ಸಹಕಾರ, ಪಕ್ಷದ ಕಾರ್ಯಕರ್ತರ ಸಹಕಾರ ಬಹಳ ಯಶಸ್ವಿಯಾಗಿ ಜನರೊಂದಿಗೆ ಜನತಾದಳ ಈ ಅಭಿಯಾನ ಸಾಗ್ತಾ ಇದೆ. ಇವತ್ತು ವಿಶೇಷವಾಗಿ ತಾವೇ ಹೇಳಿದಂಗೆ ಚಿಂತಾಮಣಿ ತಾಲೂಕು ನಮ್ಮ ತಾಯಿಯವರ ಹುಟ್ಟೂರು. ಭಾಳ ನೆನಪುಗಳಿದೆ ನನಗೆ ಈ ಊರಿನಲ್ಲಿ. ತಳವಾರಕ್ಕೆ ಹೋಗಿ, ಅಲ್ಲಿಂದ ಕೈವಾರಕ್ಕೆ ಹೋಗಿ, ಮಠಕ್ಕೆ ಹೋಗಿ ಗುರುಗಳ ಆಶೀರ್ವಾದವನ್ನು ತಗೊಂಡು ಬಂದಿದ್ದೇವೆ. ಭಾಗದ ನಿಕಟಪೂರ್ವ ಶಾಸಕರು ಜೆ.ಕೆ. ಕೃಷ್ಣಾರೆಡ್ಡಿ ಅಣ್ಣವರು ಕೂಡ ಸುದೀರ್ಘವಾಗಿ ಇವತ್ತು ವೇದಿಕೆ ಮೂಲಕ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡಬೇಕಾಗಿದೆಯೋ ಪ್ರತಿಯೊಂದು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸು ತನ್ನ ಪ್ರಣಾಳಿಕೆಯಲ್ಲಿ ಹಿಂದೆ ಎದುರು ನೋಡಿದಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ಹೇಳಿದಂಥದ್ದು ಅದೆಂಥದ್ದು ಗೃಹಲಕ್ಷ್ಮಿ, ಯುವನಿಧಿ, ಗೃಹ ಜ್ಯೋತಿ ಅಂತಕ್ಕಂಥದ್ದು ಪ್ರತಿ ತಿಂಗಳು ಸಮರ್ಪಕವಾಗಿ ನಾಡಿನ ಜನತೆಗೆ ನೀಡ್ತೇವೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷದವರು.
ಇಲ್ಲೇನು ರಾಜ್ಯದ ಜನತೆ ಯಾರು ಕೂಡ ನೀವು ಗ್ಯಾರಂಟಿಗಳು ಕೊಡಿ ಅಂತ ಕೇಳಿದಂಥವ್ರಲ್ಲ, ಮಾತು ಕೊಟ್ಟಂಥವ್ರು ಅವರು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವ್ರಿಗೇನಾದರೂ ಒಳಗಡೆ ಅವ್ರ ಆತ್ಮಸಾಕ್ಷಿಗೆ ಪ್ರಶ್ನೆ ಮಾಡ್ಕೊಳ್ಳಿ ದಯವಿಟ್ಟು. ಯಾಕೆಂದ್ರೆ ಇಲ್ಲಿ ಯಾರು ಕೂಡ ರಾಜ್ಯದ ಜನತೆ ಅವ್ರ ಗ್ಯಾರಂಟಿಗಳಿಗೆ ನೆಚ್ಕೊಂಡು ಬದುಕ್ತಾ ಇಲ್ಲ. ಜನಕ್ಕೆ ಇವತ್ತು ಬೇಕಾಗಿರ್ತಕ್ಕಂಥದ್ದೇನೋ ಸ್ವಾವಲಂಬಿಗಳಾಗಿ ಸ್ವಾಭಿಮಾನದ ಬದುಕನ್ನು ಕಟ್ತಕ್ಕಂಥ ಮುಂದಿನ ಸರ್ಕಾರಗಳು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಬೇಕು. ಇವತ್ತು ಜನ ಬೇಸತ್ತೋಗಿದ್ದಾರೆ. ಅವರೇ ಹೇಳಿದಂಥ ತಿಂಗಳ ಕೊಡ್ತೀವಿ ಅಂತ. ಆಮೇಲೆ ಮತ್ತೆ ಉಪಮುಖ್ಯಮಂತ್ರಿಗಳು ಇತ್ತೀಚಿನ ದಿನಗಳಲ್ಲಿ ಇಲ್ಲ ನಾವು ತಿಂಗಳ ಕೊಡ್ತೀವಿ ಅಂತ ಹೇಳೇ ಇಲ್ಲ. ಯಾವಾಗ ಆಗುತ್ತೋ ಅವಾಗ ಆಗ್ತೀವಿ ಅಂದರು. ಯಾವಾಗ ಆಗುತ್ತೋ ಅಂದರೆ ಯಾವಾಗ MP ಚುನಾವಣೆ ಬರಬೇಕು, ಮುಂದೆ ಇದು ನಮ್ಮ ಉಪಚುನಾವಣೆ ಆಯಿತು, ಮುಂದೆ ZPTP ಚುನಾವಣೆ ಬರಬೇಕು. ನಿಮಗೆ ಯಾವಾಗ ಜನರನ್ನ ಚುನಾವಣೆ ಸಂದರ್ಭದಲ್ಲಿ ಓಟ್ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಯಾಮಾರಿಸಿ ಒಂದ್ಸಲಿ ಓಟ್ ಹಾಕ್ಸ್ಕೊಬಿಟ್ರೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂತದಲ್ವೇ? 5 ವರ್ಷ ಪಾಪ ಜನ ಏನು ಮಾಡ್ಲಿಕ್ಕಾಯ್ತದೆ? ಜನ ಓಟ್ ಹಾಕ್ಬಿಟ್ಮೇಲೆ ಇದು ಒಂದು ರೀತಿ ಉದ್ದಟತನದ ರಾಜಕಾರಣ ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ದಾರೆ. ಇದು ಭಾಳ ದಿನ ನಡಿಲಿಕ್ಕಿಲ್ಲ. ಜನ ಇವತ್ತು ಬುದ್ಧಿವಂತರಾಗವ್ರೆ, ಜನ ತೂಚಿ ಅಂತ ತುಗಿತಾವ್ರೆ. ಸ್ವಪಕ್ಷೀಯರು, ನಾನು ನಿನ್ನೇನೂ ಹೇಳಿದ್ದೇನೆ, ಮೊನ್ನೆನೂ ಹೇಳಿದ್ದೇನೆ, ಸ್ವಪಕ್ಷೀಯರ ಅಸಹಾಯಕತೆ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ನ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರದ ಶಾಸಕರ ಅಸಹಾಯಕತೆ ಇದು ಭಾಳ ದಿನ ನಡೆಯಲ್ಲ. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಮಾತನಾಡಿ, ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ 26 ಕ್ಷೇತ್ರಗಳಲ್ಲಿ ಪ್ರವಾಸ ಕೈಗೊಂಡು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ವೇಳೆಗೆ ಪಕ್ಷವನ್ನ ಬೂತ್ ಮಟ್ಟದಿಂದ ಸಂಘಟಿಸಿ ಅಧಿಕಾರಕ್ಕೆ ತರಲು ಶ್ರಮಿಸುತ್ತಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮಾಡಿರುವ ಕೆಲಸಗಳನ್ನ ತಲುಪಿಸಬೇಕು. ಅವರ ಕೆಲಸ ಕಾರ್ಯ ನಮಗೆ ಶ್ರೀರಕ್ಷೆಯಾಗಿದೆ ಎಂದರು. ಹಾಗಾಗಿ ಆ ಕೆಲಸವನ್ನು ಮಾಡುವಂತ ಸಂಕಲ್ಪವನ್ನ ಇವತ್ತು ನಾವು ಮಾಡಬೇಕಾಗಿದೆ. ಇವತ್ತು ನನಗೆ 57 ವರ್ಷ. ನನ್ನ 57 ವರ್ಷದಲ್ಲಿ 36 ವರ್ಷ ನಾನು ರಾಜಕಾರಣ ಮಾಡ್ಕೊಂಡು ಬಂದಿದ್ದೇನೆ. 36 ವರ್ಷ ನಾನು ರಾಜಕಾರಣ ಮಾಡಿದ್ದೇನೆ. ಅದರಲ್ಲಿ 16 ವರ್ಷ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಿದ್ದೇನೆ ಮತ್ತು ಬೆಂಗಳೂರಿನಲ್ಲಿ 20 ವರ್ಷ ರಾಜಕಾರಣ ಮಾಡಿದ್ದೇನೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ 36 ವರ್ಷದ ರಾಜಕಾರಣದಲ್ಲಿ ಬಹುಶಃ ಇಂಥ ಒಂದು ಕೆಟ್ಟ ಸರ್ಕಾರವನ್ನ ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ. ಇಂಥ ಒಂದು ಕೆಟ್ಟ ಸರ್ಕಾರವನ್ನ ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ. ಆದ್ರೆ ಜನರಿಗೆ ಎಷ್ಟು ಬಹಳ ಒಂದು ಸುಲಭದ ರೀತಿಯಲ್ಲಿ ಒಂದು ವಂಚನೆ ಮಾಡಿ ಇವತ್ತು ಗ್ಯಾರಂಟಿಗಳನ್ನ ತೋರಿಸಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಸರ್ಕಾರ ಇದೆ. ಇವತ್ತು 2,000 ರೂಪಾಯಿ ಕೊಡ್ತೀವಿ ಅಂತ, ಅಕ್ಕಿ ಕೊಡ್ತೀವಿ ಅಂತ, ವಿದ್ಯುತ್ ಫ್ರೀ ಅಂತ, ಬಸ್ ಫ್ರೀ ಅಂತ, ಮತ್ತು ನಿರುದ್ಯೋಗಿಗಳಿಗೆ ಡಿಪ್ಲೊಮಾ ಓದಿರ್ತಕ್ಕಂಥವ್ರಿಗೆ 1,500 ಮತ್ತು ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ 3,000 ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ನಾನು ನಮ್ಮ ಮಂತ್ರಿಗಳಿಗೆ ಕೇಳ್ತೇನೆ, ಇವತ್ತು ನೀವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ ಎಷ್ಟು ಜನಕ್ಕೆ ನೀವು ಕೊಡ್ತಾ ಇದ್ದೀರಾ? 1,500. ನೀವು ಬರಬೇಕು. ಬಹುಶಃ ಅವರು ಊರಲ್ಲಿ ಇಲ್ಲ ಅಂತ ಗೊತ್ತಾಯ್ತು ನನಗೆ. ಅವ್ರು ಬಂದ ಮೇಲೆ ಇದಕ್ಕೆ ಒಂದು ತಾವು ಕೊಡಬೇಕು, ಸ್ಪಷ್ಟನೆ ಕೊಡಬೇಕು. ಡಿಗ್ರಿ ಹೋಲ್ಡರ್ಸ್ಗೆ ಎಷ್ಟು ಜನಕ್ಕೆ ನೀವು 3,000 ಕೊಡ್ತಾ ಇದ್ದೀರಾ ಅನ್ನುವಂಥದ್ದೆಲ್ಲ ಕೂಡ ಹೇಳ್ಬೇಕು. ಅದರ ಜೊತೆಗೆ ಜಿಲ್ಲೆಯಲ್ಲಿ ಯುವಕರಿಗೆ ಇವತ್ತು ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ಬೇಕು. ಬಹುಶಃ ಇವತ್ತು ಈ ಗ್ಯಾರಂಟಿಗಳು ತರಾತುರಿಯಲ್ಲಿ ಮಾಡಿರ್ತಕ್ಕಂಥದ್ದು. ಇವತ್ತು ಯಾವುದೇ ಒಂದು ಯೋಜನೆಯನ್ನ ತಂದಾಗ ಕಾರ್ಯಕ್ರಮದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮಲ್ಲೇಶ್ ಬಾಬು, ಶ್ರೀನಿವಾಸಪುರ ಕ್ಷೇತ್ರದ ಶಾಸಕರಾದ ವೆಂಕಟಶಿವಾರೆಡ್ಡಿ, ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಾದ ಮೇಲೂರು ರವಿಕುಮಾರ್, ತೂಪಲ್ಲಿ ಚೌಡಾರೆಡ್ಡಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ.
ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ? ಎಂದೇ ಭೇಟಿ ನೀಡಿ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಿಗ್ ಡೇ ಹೈಪರ್ ಮಾರ್ಕೆಟ್, ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಎಲ್ಲಾ ತರಹದ ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳು ಪ್ರತಿನಿತ್ಯ 7% 70% ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಉಚಿತ ಹೋಮ್ ಡೆಲಿವರಿ ಸಹ ಲಭ್ಯ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. ಬಿಗ್ ಡೇ ಹೈಪರ್ ಮಾರ್ಕೆಟ್, ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8884469881. Another number 8884469882. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಅವರಿಬ್ಬರು 20 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ರು. ಇಬ್ಬರು ಮಕ್ಕಳು ಬೇರೆ. ಆದ್ರೆ ಕುಡಿತದ ಚಟಕ್ಕೆ ಬಿದ್ದ ಗಂಡ ಮತ್ತು ಹೆಂಡತಿ ನಡುವೆ ಆಗಾಗ್ಗೆ ಗಲಾಟೆ ನಡೆಯುತ್ತಿತ್ತು. ಇದರಿಂದ ರೋಸಿ ಹೋದ ಹೆಂಡತಿ ತವರು ಮನೆಗೆ ತೆರಳಿದ್ದರೆ ಇತ್ತ ಮನನೊಂದ ಗಂಡ ಸಾವಿಗೆ ಶರಣಾಗಿದ್ದಾನೆ. ಈ ಜೋಡಿಯ ಫೋಟೋವನ್ನೊಮ್ಮೆ ನೋಡ್ಕೊಂಬಿಡಿ. ಇವರ ಹೆಸರು ನರಸಿಂಹಮೂರ್ತಿ ಪುಟ್ಟಮ್ಮ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ಮುಷ್ಟೂರು ಗ್ರಾಮದವರು. ಇಬ್ಬರು ಒಂದೇ ಗ್ರಾಮದವರು.
20 ವರ್ಷಗಳ ಹಿಂದೆ ಪ್ರೀತಿಸಿ ಪೋಷಕರ ವಿರೋಧದ ಮಧ್ಯೆ ನಾ ನಿನಗೆ ನೀ ನನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ ಅಂತ ಸುಖವಾಗಿ ಬಾಳುವ ಕನಸುಗಳೊಂದಿಗೆ ಮದುವೆಯಾಗಿದ್ದ ಈ ಇಬ್ಬರು ಪ್ರೇಮಿಗಳಿಗೆ ಇದೀಗ ಇಬ್ಬರು ಗಂಡು ಮಕ್ಕಳು ಸಹ ಇದ್ದಾರೆ. ಕಾಲ ಕಳೆದಂತೆ ಮಕ್ಕಳು ದೊಡ್ಡವರಾದರೂ ನರಸಿಂಹಮೂರ್ತಿ ಅಲ್ಲಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಬಂದ ಹಣದಿಂದ ಕುಡಿತದ ಚಟಕ್ಕೆ ಬಿದ್ದು ಮನೆಯಲ್ಲಿ ಗಲಾಟೆ ಮಾಡ್ಕೊಳ್ತಿದ್ದ. ಇದರಿಂದ ಬೇಸತ್ತ ಹೆಂಡತಿ ಪುಟ್ಟಮ್ಮ ತನ್ನ ಮಕ್ಕಳ ಜೊತೆ ಪಕ್ಕದಲ್ಲೇ ಇದ್ದ ತವರು ಮನೆಗೆ ಹೊರಟು ಹೋಗಿದ್ದಾರೆ. ಗಂಡ ನರಸಿಂಹಮೂರ್ತಿ ಚೆನ್ನಾಗಿ ಕುಡಿದು ಹೆಂಡತಿ ತವರು ಮನೆ ಮುಂದೆ ಹೋಗಿ ಹೆಂಡತಿಯನ್ನ ಮತ್ತೆ ಮನೆಗೆ ಬಾ ಅಂತ ಕರೆದಿದ್ದಾನಂತೆ. ಆದ್ರೆ ಹೆಂಡತಿ ಮಾತ್ರ ಬರೋದಿಲ್ಲ ಅಂದಿದ್ರಂತೆ. ಇದಕ್ಕೆ ಮನ ನೊಂದ ನರಸಿಂಹಮೂರ್ತಿ ಮನೆಯಲ್ಲಿ ಸಾವಿನ ಕುಣಿಕೆಗೆ ಉಸಿರು ಚೆಲ್ಲಿದ್ದಾರೆ. ಇದಕ್ಕೆ ನರಸಿಂಹಮೂರ್ತಿ ಕುಟುಂಬಸ್ಥರು ಮಾತ್ರ ಈ ಸಾವಿಗೆ ನೇರ ಹೊಣೆ ಹೆಂಡತಿ ಮತ್ತವರ ಸಂಬಂಧಿಕರೇ ಕಾರಣ ಅಂತ ಆರೋಪ ಮಾಡಿದ್ದಾರೆ. ವಿಜಯ್ ಅಂತ ಅವ್ರು ನಮ್ಮ ಚಿಕ್ಕಪ್ಪ ಆಗಬೇಕು. ಅವ್ರ ಹೆಸರು ನರಸಿಂಹಮೂರ್ತಿ ಅಂತ, ಅವ್ರ ಹೆಂಡತಿ ಹೆಸರು ಪುಟ್ಟಮ್ಮ ಅಂತ. ಅವ್ರಿಗಿಬ್ಬರು ಮಕ್ಕಳು, ಗಂಡು ಮಕ್ಕಳಿಬ್ಬರು, ಒಬ್ಬರು ನಂದಕಿಶೋರ್ ಅಂತ, ಒಬ್ಬ ಕಿಶೋರ್ ಅಂತ ಇಬ್ಬರು. ಅವ್ರಿಗೆ ಹಿಂಗೆ ಫ್ಯಾಮಿಲಿಯಲ್ಲಿ ಕಿತ್ತಾಟ 1 ವರ್ಷದಿಂದ ನಡೀತಾ ಇತ್ತು. ಆಲ್ರೆಡಿ ಒಂದು 2 ಟೈಮ್ಸ್ ಸ್ಟೇಷನಲ್ಲಿ ಕಂಪ್ಲೇಂಟು ಆಗೈತೆ. ಸರಿ ಆಯಿತು, ಹೊಂದಾಣಿಕೆ ಇರ್ತೀವಿ ಅಂತ ಹೇಳ್ಬಿಟ್ಟು ಒಪ್ಪಿಗೆ ಮಾಡ್ಕೊಂಡ್ರು. ಆಮೇಲೆ ಒಂದು 2-3 ತಿಂಗಳಿಂದ ಕಿತ್ತಾಡ್ಕೊಂಡ್ರು. ಮತ್ತೆ ಕರೆಯೋಕ್ಕೆ ಹೋದಾಗೆಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಸೇರಿ ಹೊಡೆಯೋದು ಬಡಿಯೋದು, ಅವ್ರ ಮಕ್ಕಳು ಬಂದು ಹೊಡೆಯೋದು. ಅವ್ರ ಇಬ್ಬರು ಮಕ್ಕಳು ಬರೋದು, ಮನೆ ಹತ್ರ ಬರೋದು, ಹೊಡೆದ್ಬಿಟ್ಟು ಹೋಗೋದು. ಮಕ್ಕಳೇ, ಸ್ವಂತ ಮಕ್ಕಳೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ. ಸ್ವಂತ ಮಕ್ಕಳೇ ಅದನ್ನ ಕುಡಿಯೋ ಚಟ ಬಿಟ್ಟರೆ ಇನ್ನು ಬೇರೆ ಏನೂ ಇಲ್ಲ. ಸ್ವಂತ ಮಕ್ಕಳೇ ಬಂದು ಹೊಡೆದ್ಬಿಟ್ಟು ಹೋಗಿದ್ದಾರೆ. ಅದ್ರ ಜೊತೆಗೆ ಅವ್ರ ಮನೆ ಹತ್ರ ಹೋದರೆ ಇಡೀ ಫ್ಯಾಮ್ಲಿ ಅವರೆಷ್ಟು ಜನ ಇದ್ದಾರೋ ಫ್ಯಾಮ್ಲಿ ಸಮೇತ ಹೊಡಿಯವ್ರೆ. ಎಲ್ಲೂ ಅವ್ರದ್ದು ಇದೆ ಊರೇ, ಆಗಿರೋ ಲವ್ ಮ್ಯಾರೇಜ್ ಅವ್ರದ್ದು ಇದೆ ಊರೇ. ಅನ್ನ ಮನೆಗೆ ಊಟಕ್ಕೆ ಹೋದರೆ ಅವ್ರಿಗೇನು ಮನೆ ಕೆಲಸ ನಿಮಗೆ ಹೋಗೋಕ್ಕೆ, ಅವ್ರನ್ನೇನು ಇಟ್ಕೊಂಡಿದ್ಯಾ ನೀನು ಅಂತ ಕೇಳೋ ಜನಗಳು ಅವರು. ಅಂಥ ಜನಗಳು ಇವಾಗ ಅವ್ರಿಗೆ ಹಿಂಗಾಗಕ್ಕೆ ರೀಸನ್ನೇ ಅವ್ರ ಫ್ಯಾಮ್ಲಿ. ಇವರೆಲ್ಲ ಒಬ್ಬರೇ ಅಲ್ಲ, ಇಡೀ ಫ್ಯಾಮ್ಲಿ ಮನೆ ಹತ್ರ ಹೋದರೆ ಸಾಕು ಇಡೀ ಫ್ಯಾಮ್ಲಿ ಬಂದು ಹೊಡೆಯೋರು ಅವರು. ಮದುವೆ ಆಗಿ ಒಂದು 18 ವರ್ಷ 20 ಆಗೈತೆ. 18 ವರ್ಷ ಏನೋ ಆಗೈತೆ. ಲವ್ ಮ್ಯಾರೇಜ್ ಚೆನ್ನಾಗಿದ್ರು ಸರ್. ಇಬ್ಬರು ಮಕ್ಕಳು ಎಲ್ಲ ಚೆನ್ನಾಗಿದ್ರು. ಹಣಾಸುವ ಕಾರಣಗಳು ಏನೋ ನಡೆದೈತೆ. 1-1.5 ವರ್ಷದಿಂದ ಕಿತ್ತಾಡ್ತೈತೆ. ಆದರೂ ಹಂಗೆ ಮಾತಾಡ್ಕೊಂಡು ಫ್ಯಾಮಿಲಿಯಲ್ಲಿ ಮಾತಾಡ್ಕೊಂಡು ಸರಿಯಾಗಿ ಚೆನ್ನಾಗಿದ್ರು. ಒಂದು 6 ತಿಂಗಳ ಹಿಂದ್ಗಡೆ ಕೇಸುಗಳು ಗಲಾಟೆಗಳು ಎಲ್ಲ ಆಯಿತು. ಕಾಂಪ್ರಮೈಸು ಆದರು ಸ್ಟೇಷನ್ ಹತ್ರ ಹೋಗಿ. ಸರಿ ನಮ್ಮ ಆದರೆ ನೆಕ್ಸ್ಟ್ ಟೈಮ್ ಹಿಂಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಹೋದರೆ ಅವ್ರ ಮನೆ ಹತ್ರ ಹೋದರೆ ಅವ್ರ ಫ್ಯಾಮಿಲಿ ಹೊಡೆಯೋದು ಬಡಿಯೋದು ಬೈಯೋದು, ಆ ಮಕ್ಳು ಬಂದು ಹೊಡೆಯೋದು, ಕಿರುಕುಳ, ಅವ್ರ ಫ್ಯಾಮಿಲಿ ಕಿರುಕುಳ ಕೊಟ್ಟಿದ್ದಾನೆ కాబట్టి ಇದು ರೀಸನ್. ಇವ್ರ ನೇಣಾಕೋಣಕ್ಕೆ ಕಾರಣ ಅವರೇ. ಇಲ್ಲ ಬಂದಿಲ್ಲ. ಹೆಂಗೆ ಬರೋಕ್ಕಾಗುತ್ತೆ ಸರ್? ಮಾಡಿರೋರ್ಗೆ ಅವ್ರ కాబట్టి ಹೆಂಗೆ ಬರ್ತಾರೆ? ಮಾಡಿರೋ కాబట్టి ಹೆಂಗೆ ಬರ್ತಾರೆ? ಮಾಡಿದ್ರೆ ಅಂದ ಹಾಗೆ ನರಸಿಂಹಮೂರ್ತಿ ಮತ್ತು ಪುಟ್ಟಮ್ಮ ಒಂದೇ ಊರಿನಲ್ಲಿ ಹುಟ್ಟಿ ಬೆಳೆದು ಪ್ರೀತಿಸಿ ಮದುವೆಯಾಗಿ 20 ವರ್ಷ ಸಂಸಾರ ನಡೆಸಿದ್ರು. ಆದ್ರೆ ಕುಡಿತಕ್ಕೆ ಗುಲಾಮನಾಗಿದ್ದ ಗಂಡ ಹೆಂಡತಿ ಮಕ್ಕಳ ಜೊತೆ 1 ವರ್ಷದಿಂದ ಜಗಳ ಮಾಡ್ಕೊಳ್ತಾ ಇದ್ನಂತೆ. ಇದರಿಂದ ನೊಂದಿದ್ದ ಹೆಂಡತಿ ಮಕ್ಕಳನ್ನ ತವರು ಮನೆಗೆ ಹೋದ ಮೇಲೆ ಗಂಡ ಅವರ ಮನೆ ಬಳಿ ಬಂದು ಗಲಾಟೆ ಮಾಡ್ಕೊಳ್ತಾ ಇದ್ನಂತೆ. ಹೆಂಡತಿ ಮಾತ್ರ ಗಂಡನ ಮನೆಗೆ ಹೋಗಲು ನಿರಾಕರಿಸಿ ಕುಡಿತವನ್ನ ಬಿಟ್ರೆ ಮಾತ್ರ ಮನೆಗೆ ವಾಪಸ್ ಬರೋದಾಗಿ ಹೇಳಿದ್ಲಂತೆ. ಆದ್ರೆ ಅಷ್ಟೊತ್ತಿಗೆ ವಿಧಿಯ ಆಟಕ್ಕೆ ಗಂಡ ಬಲಿಯಾದ ವಿಚಾರ ತಿಳಿದು మక్కలన్న తబ్బుకొండు కన్నీరిట్టిದ್ದಾರೆ. సార్ మేము లవ్ చేసి పెళ్లి చేసుకుండేది. వాళ్ళ ఇంట్లో మా ఇంట్లో వద్దన్న లవ్ చేసి పెళ్లి చేసుకుంది. దానికి వాళ్ళ ఇంట్లోనూ మా ఇంట్లోనూ ఎవరు ఏమీ చేయలేదు. మేమంతా బాగానే ఉంటాం సార్. ఫస్ట్ 2 నెలలు ఇతవే తొరిమేసిండే, తాగేసి జాస్తి కొట్టి తొరిమేసిండే. తిరిగా వచ్చి తోడుకొని పోయి కంప్లైంట్లు అంతా ఇస్తాం సార్. మహిళా టైంలో 2కి తలిపే కంప్లైంట్లు అంతా ఇస్తున్నాయి. సరే ఇంక మారుతాను అని చెప్పనని తోడుకొని వచ్చిండే సార్. నన్ను తోడుకొని వచ్చి తిరిగా యథాప్రకారం తాగి వాళ్ళు అట్లా చెప్పరి వీళ్ళు ఇట్లా చెప్పరి అని చెప్పనని వాళ్ళ మీద వీళ్ళ మీద దూరేసి ఎవడు పట్టుకొని కొడతా ఉండే. వాళ్ళ అన్నగారు అంత జనం ఉన్న ఎవరు మమ్మల్ని నడిపించాక నా బిడ్డలు కాపాడకి ఎవరు రాలేదు సార్. నేను నా 2 బిడ్డలే. చేయని సంపాదన ₹1 మాకు ఇస్తూ ఉండలేదు. చుట్టుపక్కల అప్పులు చేసి కూలీనాలు చేసి మేము తింటూ ఉంటాము. ఏమన్నా అడిగితే వాళ్ళ అన్నగారు అంతా మా మీద కేజానికి వచ్చేది వాడిని కొడతారు, మీరు అట్లా ఇట్లా సాపిస్తూ ఉంటారు అని చెప్పి నన్ను కేజానికి వస్తారు. అయినా మేము ఏం పట్టించుకుంటా ఉండలేదు సార్. ఒక దినం సామాన్లు అంతా ఎత్తుకొని వచ్చి పారేసి వెళ్ళిపోయి మమ్మల్ని తోడుకొచ్చి విడిచిపెట్టి మమ్మల్ని గల్లా చేసి తొలిమేసి సామాన్లు అంతా ఎత్తుకొచ్చి వేసి వెళ్ళిపోయి సార్. ఆవిడని ఇంకా మా ఈతవ వస్తూ ఉండే తింటా ఉండే సార్. బోయిన చంపిస్తా ఉంటే మిగతావా తింటానే ఉండే. వచ్చేసి నిన్న వచ్చేసి
ఇంటికి ఎవడోసావు ఏమి అని చెప్పాను మా అమ్మని నా తమ్ముని అంతా అడిగిరే అప్ప ఇంతే ఇంత ఇల్లుందే నువ్వు నీ పెండ్లం పనుకుంటే నీ బిడ్డలు ఆడుకొనుకుంటారు ఏమో బతికే దావ చూసుకొని రాపో పంపిస్తాము అని చెప్పిండే ఈవిడ పంపించేదొద్దు నేను ఇల్లు కెట్టాలా నేను ఇల్లుకి ಯಾವುದೋ కాసులు రావాలా నాకే కాసులు వచ్చి ఇంకా నేను ఇల్లు కెట్టి ఇంకా తోడుకొని పోతాను అని చెప్పిండే ఈవిడ వద్దో తోడుకొని పోయినా నన్ను నేను అడి పెట్టలేపున్నాను ఇల్లు భాగం పెట్టి తీసుకొనేసి నేను ಯಾವುದೋ దుడ్లు రావాలా ఇల్లు కట్టుకొనేసి ఆమెకి నిన్న బిడ్డలను అంతా తోడుకొని పోయి ఒకేతానే ఉందామా అని చెప్పిండే అంతే సార్ చెప్పింది తిరిగి ఆమె చెప్పలేదు నాకు. ಇನ್ನು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರೀತಿಸಿ ಮದುವೆಯಾದ ಗಂಡ ಹೆಂಡತಿಯಾದರೂ ಕೌಟುಂಬಿಕ ಕಲಹಕ್ಕೆ ಮನನೊಂದ ಗಂಡ ಸಾವಿಗೆ ಶರಣಾಗಿ ಹೆಂಡತಿ ಮಕ್ಕಳನ್ನ ತಬ್ಲಿ ಮಾಡಿದ್ದಾನೆ. ಸಾಮಾನ್ಯವಾಗಿ ಸಮಾಜದಲ್ಲಿ ಲವ್ ಮ್ಯಾರೇಜ್ ಬೆಸ್ಟಾ ಅರೇಂಜ್ ಮ್ಯಾರೇಜ್ ಬೆಸ್ಟಾ ಅಂತ ಈಗಿನ ಕಾಲದ ಹುಡುಗ ಹುಡುಗಿಯರು ಯೋಚನೆ ಮಾಡ್ತಿರ್ತಾರೆ. ಒಂದಾಗಿ ಬಾಳ್ತೀವಿ ಅಂತ ನಿರ್ಧರಿಸಿದ ಮೇಲೆ ಗಂಡನ ಮೇಲೆ ಹೆಂಡತಿಗೆ, ಹೆಂಡತಿ ಮೇಲೆ ಗಂಡನಿಗೆ ಪರಸ್ಪರ ಕಾಳಜಿ ಇಲ್ಲದೆ ಇದ್ರೆ ಯಾವುದಾದ್ರೂ ವೇಸ್ಟೇ ಅಂತ ಇಂತಹ ಘಟನೆಗಳು ಸಾಬೀತು ಮಾಡ್ತಾ ಇರ್ತವೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರು ಟೀಮ್ ವರ್ಕ್ ಮಾಡಿದರೆ ಮಾತ್ರ ನಿರ್ದಿಷ್ಟ ಸಮಯದಲ್ಲಿ ಗುರಿ ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಜಿಲ್ಲಾಧಿಕಾರಿ PN ರವೀಂದ್ರ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಬಾಗೇಪಲ್ಲಿ ತಾಲೂಕು ತಹಸೀಲ್ದಾರ್ ಕಚೇರಿ, ಪುರಸಭೆ ಕಾರ್ಯಾಲಯ ಹಾಗೂ ಚೇಳೂರು ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ PN ರವೀಂದ್ರ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಮಾಹಿತಿ ಪಡೆದರು. ಅಲ್ಲದೆ ದಾಖಲೆ ನಿರ್ವಹಣೆ ಸೇರಿದಂತೆ ಇಲಾಖಾವಾರು ಪ್ರಗತಿ ಬಗ್ಗೆ ವರದಿ ಪಡೆದುಕೊಂಡು ಕಾಲಕಾಲಕ್ಕೆ ಕಡತಗಳನ್ನು ಖುಲಾಸೆಗೊಳಿಸುವಂತೆ ಸೂಚಿಸಿದ್ದಾರೆ. ಬಾಗೇಪಲ್ಲಿ ಪುರಸಭೆ ಕಚೇರಿಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಈ ಖಾತೆ ನಿರ್ವಹಣೆ ಬಗ್ಗೆ ವರದಿ ಕೇಳಿದಾಗ 1200ಕ್ಕೂ ಹೆಚ್ಚು ಅರ್ಜಿಗಳು ವಿಲೇವಾರಿ ಮಾಡಿದ ಪರಿ ಕಂಡು ಬಂದಿದ್ದು, ಜೊತೆಗೆ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಅಪ್ಲೋಡ್ ಮಾಡದೆ ಮ್ಯಾನ್ಯುಯಲ್ ಮೂಲಕ ಈ ಖಾತೆ ಕಡತ ವಿಲೇವಾರಿ ಮಾಡದಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. 1 ತಿಂಗಳೊಳಗೆ ಎಲ್ಲ ಅರ್ಜಿಗಳನ್ನು ಪರಿಶೀಲಿಸಿ ಸಾರ್ವಜನಿಕರಿಗೆ ಈ ಖಾತೆ ವಿತರಿಸುವಂತೆ ಆದೇಶಿಸಿದ್ದಾರೆ. ತಾಲೂಕು ಆಡಳಿತ ಕೇಂದ್ರಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಮನೀಶ್ರೊಂದಿಗೆ ದರಖಾಸ್ತು, ಸಾಗುವಳಿ ಚೀಟಿ ವಿತರಣೆ, ಆನ್ಲೈನ್ ತಂತ್ರಾಂಶದ ಮಾಹಿತಿ ಸೇರಿದಂತೆ ಭೂ ದಾಖಲೆ, ಶಿರಸ್ತೇದಾರ್ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳ ಕಾರ್ಯವೈಖರಿಯನ್ನ ಪರಿಶೀಲಿಸಿ ಅಧಿಕಾರ ಯಂತ್ರಾಂಗಕ್ಕೆ ಚುರುಕು ಮುಟ್ಟಿಸುವ ಕೆಲಸ ಮಾಡಿದ್ದಾರೆ. ಅದರದ್ದು ಎಷ್ಟು ಪೆಂಡೆನ್ಸಿ ಇದೆ ಅಂತಕ್ಕಂಥದ್ದನ್ನು ಕೂಡ ನಾನು ಚೆಕ್ ಮಾಡಿದ್ದೀನಿ. ಚೆಕ್ ಮಾಡಿದಂಥ ಕಾಲಕ್ಕೆ ಇನ್ನೂ ಸ್ವಲ್ಪ ಪೆಂಡೆನ್ಸಿಯನ್ನು ಇಟ್ಕೊಂಡಿದ್ದಾರೆ. ಕೆಲವು ವಿಲೇಜ್ ಅಕೌಂಟೆಂಟ್ಗಳು ಅಂದರೆ FDAಗಳು ಸುಮಾರು 60 ದಿನಗಳ ಮೇಲೆ 677 ಫೈಲ್ಸ್ಗಳು ಪೆಂಡೆನ್ಸಿ ಇರ್ತಕ್ಕಂಥದ್ದು ಕಂಡು ಬಂದಿದೆ. ಅದಕ್ಕೆ ಕೂಡಲೇ ಅದನ್ನು ಅಟೆಂಡ್ ಮಾಡಬೇಕು. ನೀವು ಯಾವುದೇ ಕಾರಣಕ್ಕೂ ಕೂಡ ಫಿಸಿಕಲ್ ಫೈಲನ್ನು ಪುಟಪ್ ಮಾಡಬಾರ್ದು. ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ ಅದನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸ ಏನಿದೆ ಅದನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿಬಿಟ್ಟು ಬೇಗ ಅದನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಬೇಕು. ಉದಾಹರಣೆ AC ಆಫೀಸಿಗೆ ಕಳಿಸ್ಕೊಟ್ಟಿದ್ದಾರೆ. AC ಅವರು ಭೂಮಿ ಕಡತದೊಂದಿಗೆ ಮರುಮಂಡಿಸಿ ಅಂತ ಹಾಕಿದ್ದಾರೆ. ಆ ಕಡತವನ್ನು ಕೂಡಲೇ ಅವರು ಸಂಬಂಧಪಟ್ಟಂಥ ಇದರಿಂದ ಏನು ರೆಕಾರ್ಡ್ ರೂಮಿಂದ ತರಿಸ್ಕೊಂಡು ಆ ಎಲ್ಲ ಪೇಪರ್ಸನ್ನು ಕೂಡ ಅಪ್ಲೋಡ್ ಮಾಡಿ ಮತ್ತೆ ಆನ್ಲೈನಲ್ಲೇ ಈ ಆಫೀಸ್ ಮೂಲಕನೇ ಪುಷ್ ಮಾಡಬೇಕು. ಅದನ್ನು ಮಾಡಲಿಲ್ಲ ಅಂದರೆ ಅದಕ್ಕೆ ಒಂದು ಮುಕ್ತಿ ಸಿಗಲ್ಲ, ಡಿಸ್ಪೋಸ್ ಮಾಡೋಕ್ಕಾಗೋದಿಲ್ಲ. ಈ ಥರಕ್ಕೆ ಸ್ವಲ್ಪ ಇದೆ, ಅವರಿಗೆಲ್ಲ ತಿಳುವಳಿಕೆ ಕೊಟ್ಟಿದ್ದೀವಿ. ಆಮೇಲೆ ತಹಶೀಲ್ದಾರ್ಗೆ ಕೂಡ ಹೇಳಿದ್ದೀನಿ, ಪ್ರತಿ ವಾರನೂ ಕೂಡ ಫಸ್ಟ್ ಅವರಲ್ಲಿ ಈ ಥರದ್ದು ಈ ಆಫೀಸ್ ಪೆಂಡೆನ್ಸಿಯನ್ನು ರಿವ್ಯೂ ಮಾಡ್ತಾ ಹೋಗಬೇಕು ಅಂತಕ್ಕಂಥದ್ದು ಹೇಳಿದ್ದೀನಿ. ಹಾಗಾಗಿ ಅದು ಸುಧಾರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ, ಶಿರಸ್ತೇದಾರ್ ಮಂಜುನಾಥ್, ಗ್ರೇಡ್ 2 ತಹಸೀಲ್ದಾರ್ ಶಿವಕುಮಾರ್, ರಾಜಸ್ವ ನಿರೀಕ್ಷಕರಾದ ಪ್ರಶಾಂತ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ KV ಕಾಲೇಜ್ ಆಫ್ ಫಾರ್ಮಸಿ, MG ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಡಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ, ದ್ವಿತೀಯ PUC PCMB, PCMCS, PCB, PCM ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ತರಬೇತಿ ಅವಧಿ 2 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಇರುತ್ತದೆ. ಬಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ, ದ್ವಿತೀಯ PUC PCMB, PCMCS, PCB, PCM ತರಬೇತಿ
ಅವಧಿ 4 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಅಧಿಕವಾಗಿರುತ್ತದೆ. ಲ್ಯಾಟ್ರಲ್ ಎಂಟ್ರಿ. ಡಿ ಫಾರ್ಮಾ ಪಾಸಾದ ವಿದ್ಯಾರ್ಥಿಗಳು ನೇರವಾಗಿ 2ನೇ ವರ್ಷದ ಬಿ ಫಾರ್ಮಾಗೆ ದಾಖಲಾಗಬಹುದು. ಕ್ಯಾಂಪಸ್ ಸೆಲೆಕ್ಷನ್. ವಿದ್ಯಾರ್ಥಿ ವೇತನ ವ್ಯವಸ್ಥೆ ಇರುತ್ತದೆ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆವಿ ನವೀನ್ ಕಿರಣ್ ರವರು ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಏರ್ಪಡಿಸಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಕುರಿತು ಅರಿವು ಮೂಡಿಸಲಾಗುವುದು. ಎಂಎಸ್ ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್. ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. ಎಂಎಸ್ ಡಿಗ್ರಿ ಕಾಲೇಜ್. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಬಿಸಿಎ, ಬಿಕಾಂ, ಬಿಬಿಎ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. ಯುಜಿ ಕೋರ್ಸಸ್: ಬಿಸಿಎ 25,000, ಬಿಬಿಎ 25,000, ಬಿಕಾಂ 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಪ್ರಣಮ್ಯ ಎನ್ಕ್ಲೇವ್ ರೇರಾ ಅಂಡ್ ಕೂಡ ಅಪ್ರೂವ್ಡ್ ಪ್ರೀಮಿಯಂ ಫ್ಲಾಟ್ಸ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಇದೀಗ ಪ್ರವಾಸಿ ತಾಣಗಳ ಕಣಜವಾದ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಉತ್ತಮ ಆಹ್ಲಾದಕರ ವಾತಾವರಣದಲ್ಲಿ ನಿರ್ಮಾಣಗೊಂಡಿದೆ ಪ್ರಣಮ್ಯ ಎನ್ಕ್ಲೇವ್. ಸ್ಥಳ ನಾಗಾರ್ಜುನ ಕಾಲೇಜ್ ಹತ್ತಿರ, ಕೊತ್ತನೂರು, ಚಿಕ್ಕಬಳ್ಳಾಪುರ. 30/40 ಪ್ರೀಮಿಯಂ ಫ್ಲಾಟ್ ಫಾರ್ ಸೇಲ್. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 20 ನಿಮಿಷಗಳ ಪ್ರಯಾಣ ಹಾಗೂ ಈಶಾ ಫೌಂಡೇಶನ್ನಿಂದ 10 ನಿಮಿಷಗಳ ಪ್ರಯಾಣ. 24 ಗಂಟೆಗಳ ಭದ್ರತಾ ಸೌಲಭ್ಯ, 40 ಅಡಿ ಸಿಸಿ ರಸ್ತೆ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ವಾಕಿಂಗ್ ಪಾತ್, ಎಲ್ಇಡಿ ಸ್ಟ್ರೀಟ್ ಲೈಟ್ಸ್, ಮಕ್ಕಳ ಪ್ರತ್ಯೇಕ ಆಟದ ಮೈದಾನ, 24 ಗಂಟೆಗಳ ಕಾಲ ನೀರಿನ ಸೌಲಭ್ಯ, ಅಂಡರ್ ಗ್ರೌಂಡ್ ಡ್ರೈನೇಜ್ ವ್ಯವಸ್ಥೆ, ರೋಡ್ ಸೈಡ್ ಪ್ಲಾಂಟೇಶನ್, ಓವರ್ ಹೆಡ್ ಟ್ಯಾಂಕ್ ಸೌಲಭ್ಯಗಳೊಂದಿಗೆ ನಿಮಗಾಗಿ ಸಿದ್ಧಗೊಂಡಿದೆ. ಆಲ್ ಮೇಜರ್ ಲೀಡಿಂಗ್ ಬ್ಯಾಂಕ್ಸ್ ಇನ್ ಲೋನ್ಸ್ ಅವೈಲಬಲ್. ಇನ್ನೇಕೆ ತಡ, ನಿಮ್ಮ ಕನಸನ್ನ ಸಾಕಾರಗೊಳಿಸಿಕೊಳ್ಳಲು ಹಿಂದೆ ಭೇಟಿ ಕೊಡಿ. ಪ್ರಣಮ್ಯ ಎನ್ಕ್ಲೇವ್, ಪ್ರಾಜೆಕ್ಟ್ ಬೈ ಪ್ರೀತಿ ಬಿಲ್ಡರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8373972972 9880044366. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. SM ಸ್ಕೂಪ್ ಐಸ್ ಕ್ರೀಮ್ ಪಾರ್ಲರ್, ನಂಬರ್ 5, ಶ್ರೀ ಯೋಗಿನಾರಾಯಣ ಕಾಂಪ್ಲೆಕ್ಸ್, ಜಿಲ್ಲಾಸ್ಪತ್ರೆ ಪಕ್ಕ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಂಗಲ್ ಸಂಡೇಸ್, ಡಬಲ್ ಸಂಡೇಸ್, ಟ್ರಿಪಲ್ ಸಂಡೇಸ್, ಮಿಲ್ಕ್ ಶೇಕ್ಸ್, ಅಮೆರಿಕನ್ ಸೋಡಾ ಪಾಪ್ಸ್, ಸುಮಾರು 20 ವಿಧದ ಸಿಂಗಲ್ ಸ್ಕೂಪ್ಸ್ ಐಸ್ ಕ್ರೀಮ್ ಫ್ಲೇವರ್ಸ್ ದೊರೆಯುತ್ತದೆ. ಐಟಮ್ಸ್ ಸಬ್ಜೆಕ್ಟೆಡ್ ಟು ಅವೈಲಬಿಲಿಟಿ. ಎಕ್ಸ್ಟ್ರಾ ಟಾಪಿಂಗ್ ₹20 ಮಾತ್ರ. ಅಷ್ಟೇ ಅಲ್ಲ, ಗ್ರಿಲ್ ಸ್ಯಾಂಡ್ವಿಚ್ ಮೆನ್ಯೂ ಸಹ ಲಭ್ಯ.
ವಿ ಅಂಡರ್ಟೇಕ್ಸ್ ಪಾರ್ಟಿ ಆರ್ಡರ್ಸ್. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ SM ಸ್ಕೂಪ್ ಐಸ್ ಕ್ರೀಮ್ ಪಾರ್ಲರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 811036 517 9130588872. Another number 7483474588. ಶಿಕ್ಷಣ ಭೀಷ್ಮ ಸಿ.ವಿ. ವೆಂಕಟರಾಯಪ್ಪನವರ 110ನೇ ಜಯಂತಿ ಮತ್ತು 29ನೇ ದತ್ತಿ ದಿನಾಚರಣೆಯ ಅಂಗವಾಗಿ ಸಿವಿವಿ ಸಿಬ್ಬಂದಿ ವರ್ಗದ ಕ್ರೀಡಾಕೂಟಕ್ಕೆ ಕೆವಿ ಮತ್ತು ಪಂಚಗಿರಿ ದತ್ತಿ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಚಾಲನೆ ನೀಡಿದರು. ಈ ಕುರಿತು ಒಂದು ವರದಿ. ಕ್ಯಾಪ್ಟನ್ ಆಗಿ ಇವರು ಸಹ ಈ ಒಂದು ಜ್ಯೋತಿ ಬೆಳಗುವ ಕಾರ್ಯಕ್ರಮದಲ್ಲಿ ತನ್ನ ಪಾತ್ರವನ್ನು ಚಿಕ್ಕಬಳ್ಳಾಪುರ ನಗರ ಹೊರವಲಯದಲ್ಲಿರುವ ಕೆವಿ ಕ್ಯಾಂಪಸ್ನಲ್ಲಿರುವ ಪ್ರಸಿದ್ಧ ವಿದ್ಯಾಕೇಂದ್ರಗಳಲ್ಲಿ ಒಂದಾಗಿರುವಂತಹ ಕೆವಿ ಸಂಸ್ಥೆಯನ್ನ ಸಿ.ವಿ. ವೆಂಕಟರಾಯಪ್ಪನವರು ಕಟ್ಟಿ ಬೆಳೆಸಿದ್ದಾರೆ. ಇದೀಗ ಅವರ 110ನೆಯ ಜಯಂತಿ ಮತ್ತು 29ನೆಯ ದತ್ತಿ ದಿನಾಚರಣೆಯ ಅಂಗವಾಗಿ ಸಂಸ್ಥೆಯ ಸಿಬ್ಬಂದಿ ವರ್ಗದ ಕ್ರೀಡಾಕೂಟಕ್ಕೆ ಕೆವಿ ಮತ್ತು ಪಂಚಗಿರಿ ದತ್ತಿ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಚಾಲನೆ ನೀಡಿ ಮಾತನಾಡಿದರು. ನಮ್ಮ ಸಂಸ್ಥೆಯ ವಿದ್ಯಾಲಯಗಳಲ್ಲಿ ಕೆಲಸ ನಿರ್ವಹಿಸುವ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯ ವಿಶೇಷವಾದ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಪೂರ್ತಿ ತಿಂಗಳನ್ನ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಜುಲೈ ತಿಂಗಳು ಅಂದ್ರೆ ನಮ್ಮೆಲ್ಲರ ಹಬ್ಬ ಎಂಬಂತೆ ಎಲ್ಲ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಗೆ ಸಂಭ್ರಮ ಮನೆ ಮಾಡಿರುತ್ತದೆ. ಅದರಲ್ಲೂ ಸಿವಿವಿ ವಿದ್ಯಾಸಂಸ್ಥೆ ಎಲ್ಲರ ಮನೆ ಮಾತಾಗಿದೆ. ಅದರಲ್ಲೂ ನಮ್ಮಲ್ಲಿ ನಡೆಯುವ ರಕ್ತದಾನ ಶಿಬಿರ ವಿಶ್ವ ದಾಖಲೆ ಮಾಡಿದೆ. ಈ ಬಾರಿಯೂ ರಕ್ತದಾನ ಶಿಬಿರದಲ್ಲಿ 20,000ಕ್ಕೂ ಹೆಚ್ಚು ಮಂದಿ ರಕ್ತದಾನ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಈ ವರ್ಷ ನಡೆಯುವ ರಕ್ತದಾನದಲ್ಲಿ ಮತ್ತೊಮ್ಮೆ ವಿಶ್ವ ದಾಖಲೆ ನಿರ್ಮಿಸಲು ಸಿದ್ಧರಾಗಿದ್ದೇವೆ ಎಂದರು. ಅಂತಾರಾಷ್ಟ್ರೀಯ ಚೆಸ್ಸೋಬಾಲ್ 3 ಬಾರಿ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಭಾಗವಹಿಸಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿರುವಂತವರು. ಇವರು ಸಹ ಈ ಒಂದು ಜ್ಯೋತಿ ಬೆಳಗುವ ಕಾರ್ಯಕ್ರಮದಲ್ಲಿ ತನ್ನ ಪಾತ್ರವನ್ನು ಅರುಣ್ ಕುಮಾರ್ ಅವರು ಕೆವಿ ಹಾಗೂ ಜೊತೆಗಳ ಅಧ್ಯಕ್ಷರಾದ ಶ್ರೀ ಚಾಂಪಿಯನ್ಸ್ ಈ ಕ್ರೀಡಾ ಜೊತೆಯನ್ನ ಹೊತ್ತು ತಂದಿದ್ದಾರೆ. ಈ ಅದೇ ಚಾಂಪಿಯನ್ಸ್ ಶ್ರೀ ಕೆವಿ ಆಂಗ್ಲ ಶಾಲಾ ತಂಡ, ಧ್ವಜಾನ ಹೊತ್ತಿದ್ದಾರೆ. ಅದರ ಪ್ರಾಂಶುಪಾಲರಾದ ಶ್ರೀ ಹನುಮಂತ ರೆಡ್ಡಿ ಅವರು ಅಧ್ಯಕ್ಷರಿಗೆ ಹಾಗೂ ಎಲ್ಲ ಕೆವಿ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಶನ್ ತಂಡ ಅತ್ಯಂತ ದೊಡ್ಡ ತಂಡ ಎಲ್ಲ ಸಿಬ್ಬಂದಿಗಳು ಅಧ್ಯಕ್ಷರಿಗೆ ತಮ್ಮ ವಂದನೆಯನ್ನ ಸಲ್ಲಿಸಿ ಐಟಿಐ ಪರಿಚಯ ಆಗ್ತಾರೆ. ತಂಡದ ಔಷಧ ಮಹಾವಿಜ್ಞಾನ ಸತೀಶ್ ರವರು ತಂಡದ ಪರಿಚಯವನ್ನು ಮಾಡಿಕೊಡುತ್ತಿದ್ದಾರೆ. ನಂತರದಲ್ಲಿ 1997ನೇ ಇಸ್ವಿನಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸಿ.ವಿ. ವೆಂಕಟರಾಯಪ್ಪನವರು ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಸುಮಾರು 500ಕ್ಕೂ ಹೆಚ್ಚು ಜನ ಇದ್ದಾರೆ. ಇವರೆಲ್ಲರೂ ಕೂಡ ಭೇದ ಭಾವ ಇಲ್ಲದೆ ಅಧ್ಯಕ್ಷರಿಂದ ಹಿಡಿದು ಒಬ್ಬ ಡಿ ಗ್ರೂಪ್ ನೌಕರನವರೆಗೂ ಸಹ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಒಂದೇ ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕು ಎಂಬತಕ್ಕಂತಹ ಒಂದು ಮಹತ್ತರವಾದ ಆಶಯದೊಂದಿಗೆ ಪ್ರಾರಂಭವಾದಂಥದ್ದು ದತ್ತಿ ದಿನಾಚರಣೆ ಕಾರ್ಯಕ್ರಮ. ಇವತ್ತು 29ನೇ ದತ್ತಿ ದಿನಾಚರಣೆ ಕಾರ್ಯಕ್ರಮ ಇದು. ಇವತ್ತು ಕ್ರೀಡಾಕೂಟ ಇಲ್ಲಿ ಅಧ್ಯಕ್ಷರಾದಿಯಿಂದ ಹಿಡಿದು ಇವತ್ತು ತುಂಬ ವಿಶೇಷ. ಒಂದು ರೀತಿ ನನಗೆ ಒಂದು ರೀತಿ ಆಶ್ಚರ್ಯ ಆಗ್ತದೆ. ನಮ್ಮ ಸ್ಕೂಲ್ ಬಸ್ಸು ಚಾಲಕ ಚಾಂಪಿಯನ್ ಆಗಿ ಕಪ್ ತಗೋತಾನೆ ಅಂತಂದರೆ ನೋಡಿ, ಈ ಕ್ರೀಡೆಗಳಿಗಿರ್ತಕ್ಕಂಥ ಮಹತ್ವ ಇದು. ಇವತ್ತು ಯಾವುದೇ ಭೇದ ಭಾವ ಇಲ್ಲದೆ ಸುಮಾರು 500ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದವರು
ಎಲ್ಲ ಕ್ರೀಡೆಗಳಲ್ಲಿ ವಯಸ್ಸಿಗೆ ಅನುಗುಣವಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ. ಇದರ ಪ್ರಾರಂಭೋತ್ಸವ ಇವತ್ತಾಗಿದೆ. ಇವತ್ತು ನಾಳೆ ಈ ಕಾರ್ಯಕ್ರಮ ಇರ್ತದೆ. ನಮ್ಮ ದತ್ತಿ ದಿನಾಚರಣೆಗೆ ಇನ್ನೊಂದು ವಿಶೇಷತೆ ಇದೆ. ನಾವು ಪ್ರತಿ ವರ್ಷ ಮಾಧ್ಯಮದ ಸ್ನೇಹಿತರಿಗೂ ಸಹ ನಾನು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತೀವಿ. ಅದು ಮುಂದಿನ 15ನೇ ತಾರೀಕು ಅದರ ಒಂದು ಆಯೋಜನೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದೀವಿ. ಇದೆಲ್ಲದರ ಜೊತೆಗೆ ಇವತ್ತು ಬಂದಿರತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿ ಸಹ ಈ ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲಲಿ ಅಂತ ನಾನು ಆಶಯ ವ್ಯಕ್ತಪಡಿಸ್ತೇನೆ. ವಿಶೇಷವಾಗಿ ಏನೆಲ್ಲ ಕ್ರೀಡೆಗಳು ಆಡಿಸ್ತೀರಾ ಸರ್ ಈ ದಿನ? ಹೊಸಬರಿಗೆ ಏನು ಮಾತಾಡದೆ ಬರೆಯುವಂಥವ್ರಿಗೆ ವಿಶೇಷವಾಗಿ ಎಲ್ಲರಿಗೂ ಸ್ಥಾನಮಾನ ಕೊಡಬೇಕು, ಮಾತಾಡಿಸೋ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದೀವಿ ಸರ್. ಇದು ದತ್ತಿ ದಿನಾಚರಣೆ ಅಂತಂದರೆ ಪ್ರತಿಭೆಗಳ ಅನಾವರಣೆಗೆ ಇರತಕ್ಕಂಥ ಒಂದು ವೇದಿಕೆಯಾಗಿ ಮಾರ್ಪಾಟು ಆಗಬೇಕು ಅನ್ನೋದು ನನ್ನ ಉದ್ದೇಶ. ಇವತ್ತು ಹೊಸದಾಗಿ ಸಿಬ್ಬಂದಿಗಳು ಪ್ರತಿ ವರ್ಷ ಸೇರ್ತಾರೆ. ಪಾಪ ಅವರಿಗೆ ಹೆಚ್ಚು ಮಾತನಾಡ್ತಕ್ಕಂಥದ್ದಕ್ಕೆ ಆಸೆ ಇರುತ್ತೆ, ಆದರೆ ಸಂದರ್ಭ ಮತ್ತು ವೇದಿಕೆ ಸಿಗೋದಿಲ್ಲ. ಇಂಥ ವೇದಿಕೆಗಳಲ್ಲಿ, ಯಾಕಂದರೆ ಇಲ್ಲಿ ನಾವು ಸಿಬ್ಬಂದಿ ವರ್ಗದವ್ರು ಮಾತ್ರ ಇರೋದು, ಸಣ್ಣ ತುಪ್ಪ ಅಚಾತುರ್ಯ ಆದರೂ ಸಹ ಅವರಿಗೆ ಒಂದು ಪ್ರಾರಂಭ ಮಾಡಲಿಕ್ಕೆ ಒಂದು ವೇದಿಕೆ ಆದರೆ ಮುಂದಿನ ದಿನಗಳಲ್ಲಿ ಅವರ ವೃತ್ತಿ ಜೀವನದಲ್ಲಿ ಅದನ್ನು ಸದೃಢವಾಗಿ ಮತ್ತು ಸಮರ್ಥವಾಗಿ ನಿಭಾಯಿಸೋದಕ್ಕೆ ಈ ವೇದಿಕೆ ಏರ್ಪಾಟು ಆಗಬೇಕು. ಈ ವೇದಿಕೆ ಮುಖಾಂತರ ಇನ್ನು ಕೆವಿ ಕ್ರೀಡಾಂಗಣದಲ್ಲಿ ಕೆವಿ ದತ್ತಿಯ ಸಿಬ್ಬಂದಿಗಳು ಆಕರ್ಷಣೆಯ ಸಮವಸ್ತ್ರಗಳೊಂದಿಗೆ ಮೈದಾನದಲ್ಲಿ ಪಥಸಂಚಲನ ಮುಖಾಂತರ ಅಧ್ಯಕ್ಷ ನವೀನ್ ಕಿರಣ್ ಅವರಿಗೆ ಗೌರವ ಸೂಚಿಸಿದರು. ಈ ವೇಳೆ ದೈಹಿಕ ವಿದ್ಯಾರ್ಥಿಗಳಿಂದ ಜಿಂಬೋ ಡ್ಯಾನ್ಸ್ ಮುಖಾಂತರ ಗಮನ ಸೆಳೆದರು. ಇನ್ನು ಕಾರ್ಯಕ್ರಮದಲ್ಲಿ ಕೆವಿ ಟ್ರಸ್ಟ್ನ ಸದಸ್ಯರು, ಕಾರ್ಯದರ್ಶಿಗಳು, ಶಾಲಾ ಕಾಲೇಜಿನ ಸಿಬ್ಬಂದಿ ಭಾಗವಹಿಸಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ 1ನೇ ವಾರ್ಡಿನಲ್ಲಿ ಇರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಶಿರಡಿ ಸಾಯಿನಾಥ್ ಸೇವಾ ಟ್ರಸ್ಟ್ ವತಿಯಿಂದ 22ನೇ ವರ್ಷದ ಗುರು ಪೌರ್ಣಿಮೆ ಮಹೋತ್ಸವ ಹಾಗೂ ಸತ್ಯನಾರಾಯಣ ಸ್ವಾಮಿ ವ್ರತ ಆಚರಣೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಗುರು ಪೌರ್ಣಮಿಯ ಅಂಗವಾಗಿ ಸಾಯಿ ಮಂದಿರವನ್ನು ವಿಶೇಷ ಹೂಗಳಿಂದ ಅಲಂಕರಿಸಲಾಗಿತ್ತು. ಮುಂಜಾನೆಯಿಂದಲೇ ಭಕ್ತರು ಸ್ವಾಮಿಯ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ದರು. ಗಡಿದಂ ವೇದ ಪಂಡಿತ್ ಅಶ್ವಥ್ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ ನೆರವೇರಿಸಲಾಯಿತು. ತಾಲೂಕು ಆರ್ಯ ವೈಶ್ಯ ಸಮಾಜದ ವತಿಯಿಂದ ಭಕ್ತಿ ಗೀತೆಗಳ, ಸಂಗೀತ ಹಾಗೂ ಭಜನೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. समर्पयामि सत्यनारायणाय नमः करवेल पुष्पं समर्पयामि सत्यधर्माय नमः गिरिकन्निका पुष्पं समर्पयामि सत्यकामाय नमः अरुणे पुष्पं समर्पयामि सत्येष्टाय नमः पारिजात पुष्पं समर्पयामि सत्यपराणाय नमः पुण्यामि सत्यसेवाय नमः मरुगपत्रं समर्पयामि सत्यौषधाय नमः सुगन्धपत्रं समर्पयामि सत्योदराय नमः करवीरपत्रं समर्पयामि सत्यधर्माय नमः विष्णुक्रान्तिपत्रं समर्पयामि सत्यकायमाय नमः माज्यपत्रं समर्पयामि सत्येष्ठाय नमः मल्लिकापत्रं समर्पयामि सत्यपराणाय नमः इरुवन्तिकापत्रं समर्पयामि. ಈ ದೇವಸ್ಥಾನ ಸುಮಾರು 25 ವರ್ಷದಿಂದ ಕಟ್ಟಿ ಭಕ್ತಾದ ನೆರವಿನಿಂದ ಈ ದೇವಸ್ಥಾನ ಕಟ್ಟಿದ್ದೀವಿ. 22 ವರ್ಷದಿಂದ ಸತತವಾಗಿ ಈ ಗುರುಪೌರ್ಣಿಮೆ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಭಕ್ತಾದಿಗಳ ಸಹಕಾರದೊಂದಿಗೆ ತುಂಬ ಈ ಶಿರಡಿ ಸಾಯಿ ತುಂಬ ಶ್ರೇಷ್ಠವಾದದ್ದು. ಇಲ್ಲಿ ತುಂಬ ಪವಿತ್ರವಾದ ಶಿರಡಿ ಸಾಯಿ ದೇವಸ್ಥಾನ. ಇಲ್ಲಿ ಭಕ್ತಾದಿಗಳೆಲ್ಲ ಬಂದು ಪ್ರತಿ ವರ್ಷ ಸಾವಿರಾರು ಗಟ್ಟಲೆ ಬಂದು ಭಕ್ತಾದಿಗಳಲ್ಲಿ ಆಶೀರ್ವಾದ ಪಡೆದು ಸ್ವಾಮಿ ದರ್ಶನ ಪಡೆದು ಮತ್ತು ಪ್ರಸಾದ ತೆಗೆದುಕೊಂಡು ಹೋಗ್ತಾರೆ. ಇಲ್ಲಿ ಬಾಗೇಪಲ್ಲಿ ಮತ್ತು ಇತರೆ ಭಾಗಗಳಿಂದ ಭಕ್ತಾದಿಗಳು ತುಂಬ ನೆರವು ಕೊಟ್ಟು ಈ ದೇವಸ್ಥಾನ ಆಗಿದೆ. ಈಗಲೂ ಅಷ್ಟೇ ಈ ಗುರುಪೂರ್ಣಿಮೆಗೆ ತುಂಬ ಜನ ನೆರವು ಕೊಟ್ಟು ಒಳ್ಳೆಯ ಜನ ಸುಮಾರು 20,000 ಮೇಲೆ ಜನಗಳು ಇವತ್ತು ದರ್ಶನ ಪಡ್ತಾರೆ. ಬೆಳಗ್ಗೆ 5:30ಯಿಂದ ಶುರುವಾಗಿದೆ ಅಭಿಷೇಕ. ಅಂತ 5:30ಯಿಂದ ಸತತವಾಗಿ ಒಂದೇ ಸಮಾನವಾಗಿ ಜನಗಳು ಬರ್ತಾ ಇದ್ದಾರೆ. ತುಂಬ ಸಂತೋಷವಾಗುತ್ತೆ. ಬಾಗೇಪಲ್ಲಿಯಲ್ಲಿ ಈ ಪ್ರದೇಶದಲ್ಲಿ ಬಾಬಾ ದೇವಸ್ಥಾನ ಇರೋದು ಎಲ್ಲ ಭಕ್ತರಿಗೂ ಅನುಕೂಲ. ನಮ್ಮ ಟ್ರಸ್ಟ್ ಮೆಂಬರ್ಗಳು ಎಲ್ಲ ಸಹಕಾರದೊಂದಿಗೆ ಈ ಬಾಬಾ ದೇವಸ್ಥಾನ ನಿರ್ಮಾಣ ಆಗಿ ಈ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ. ಎಲ್ಲರೂ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಅಂತ. ಎಷ್ಟನೇ ವರ್ಷ ಸರ್? ಈ 22ನೇ ವರ್ಷ.
ಈ ಸಂದರ್ಭದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಜಯಪ್ರಕಾಶ್ ನಾರಾಯಣ್, ಖಜಾಂಚಿ ಡಿಎ ಅಮರನಾಥ್, ಉಪಾಧ್ಯಕ್ಷ ಬಿಎನ್ ಶ್ರೀನಿವಾಸ್, ಸದಸ್ಯರಾದ ಬಿಆರ್ ನರಸಿಂಹನಾಯ್ಡು, ವಿ ಪ್ರಭಾಕರ ರೆಡ್ಡಿ, ಶಿವರಾಮ ರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಮೂರು ಕಾರ್ಗಳು ಒಂದರ ಹಿಂದೆ ಒಂದರಂತೆ ಡಿಕ್ಕಿ ಹೊಡೆದುಕೊಂಡ ಪರಿಣಾಮ ಸಂಪೂರ್ಣವಾಗಿ ಜಖಂ ಆಗಿ ಕಾರುಗಳಲ್ಲಿ ಇದ್ದ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಆಸ್ಪತ್ರೆಗೆ ಸೇರಿರುವ ಘಟನೆ ಚಿಂತಾಮಣಿ ತಾಲೂಕು ಸಂತೆಕಲ್ಲಹಳ್ಳಿ ಗೇಟ್ ಬಳಿ ಶುಕ್ರವಾರ ನಡೆದಿದೆ. ಕೈವಾರದಲ್ಲಿ ನಡೆದ ಗುರುಪೌರ್ಣಿಮೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಚ್ ಕ್ರಾಸ್ಗೆ ತೆರಳುತ್ತಿದ್ದ ವೇಳೆ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ముందరొస్తా అయితే డ్రైవరు వెనకాల వచ్చి ముందొస్తాను దాన్ని గుద్దుకుంటే వెనకాల ముందర పోతాను దాన్ని వెనకాల గుద్దింది. ನಾನು ಕೈವಾರಕ್ಕೆ ಹೋಗಿದ್ದೆ. ಕೈವಾರದಿಂದ ನಂದಿಲ್ಸ್ ಹೋಗ್ಬೇಕು ಅಂದ್ಬಿಟ್ಟು ಇಲ್ಲಿ ಬರ್ತಾ ಇದ್ದೀನಿ. ಒಂದು 50 ಸ್ಪೀಡ್ ಒಂದು ಬರ್ತಾ ಇದ್ದೀನಿ. ಹಿಂದ್ಗಡೆ ಗಾಡಿ ಜೋರಾಗಿ ಬಂದು ಹಿಂದ್ಗಡೆಯಿಂದ ಡಿಕ್ಕಿ ಹೊಡಿತು. ಮುಂದ್ಗಡೆ ಎರ್ಟಿಗ ಇತ್ತು. ನಮ್ಮ ಗಾಡಿ ಸ್ಪೀಡ್ ಜಾಸ್ತಿ ಹಾಕಿ ಅವ್ರು ಹೊಡೆದ್ರಲ್ಲ, ಆ ಸ್ಪೀಡ್ ಮೇಲೆ ಹೋಗಿ ಎರ್ಟಿಗಾಗಿ ಟಚ್ಚಾಯಿತು ಗಾಡಿ. ಮತ್ತು ನಾವು ಸೈಡ್ಗೆ ಹಾಕಿದ್ರೆ ಅಲ್ಲಿ ಇದಾಗ್ತಿದೆ. ನಮ್ಮ ಇದರಲ್ಲಿ ಒಬ್ಬ ಐನನ್ಗೆ ಕಾಲಲ್ಲಿ ಸ್ವಲ್ಪ ಲೈಟಾಗಿ ಬ್ಲಡ್ ಬರ್ತಿದೆ. ಏನಾಯ್ತು? ನಾವು 11 ಜನ ಇದ್ದೀವಿ. ನಾನು ಇಲ್ವಾ? ಒಬ್ಬರು ಮಾತ್ರ ಕಾಲಲ್ಲಿ ಸ್ವಲ್ಪ ಇಲ್ಲಿ ಬ್ಲಡ್ ಬಂದಿದೆ. ಗಾಡಿಗಳ 3 ಗಾಡಿ ಇತ್ತು. ಅದರಲ್ಲಿ ನಮ್ಗೆ ಹಿಂದ್ಗಡೆಯಿಂದ ನಮ್ದೊಂದು, ಮುಂದ್ಗಡೆ ಟೆಂಪೋ ಹೊಡೆದಿದ್ದು ಗೊತ್ತಿಲ್ಲ. ಮುಂದ್ಗಡೆ ನೋಡಿದ್ರೆ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಅದ್ದೂರಿಯಾಗಿ ನಡೆದ ಶ್ರೀ ಮಹಾಕಾಳಿ ದೇವಾಲಯದ 15ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಚತುರ್ಥ ಕಲ್ಯಾಣೋತ್ಸವ. ಭಕ್ತಿಭಾವ ಮೆರೆದ ಸಹಸ್ರಾರು ಭಕ್ತರು. ಅವಳಿ ಜಿಲ್ಲೆಗಳ ಕೆರೆಗಳಿಗೆ ಪೂರೈಕೆಯಾಗುತ್ತಿರುವ ಕೆಸಿ ಮತ್ತು ಎಚ್ಎನ್ ವ್ಯಾಲಿ ನೀರು. ಕೊಳಚೆ ನೀರನ್ನು ಸಂಸ್ಕರಿಸುವ ತಂತ್ರಜ್ಞಾನ ಇಲ್ಲ, ರೈತರಿಗೆ ಮಂಕುಬೂದಿ ಎರಚುತ್ತಿರುವ ರಾಜ್ಯ ಸರ್ಕಾರ. ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಟೀಕೆ. ಗಂಡನ ಕುಡಿತದ ಚಟಕ್ಕೆ ರೋಸಿ ಹೋಗಿ 20 ವರ್ಷಗಳ ಪ್ರೀತಿ ಮರೆತ ಹೆಂಡತಿ. ಮನನೊಂದ ಗಂಡ ಸಾವಿಗೆ ಶರಣು. ಸರ್ಕಾರಿ ಕಚೇರಿಗಳಲ್ಲಿ ಟೀಂ ವರ್ಕ್ ಮಾಡಿ ಗುರಿ ಸಾಧಿಸಿ. ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ತಾಕೀತು.
ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.